ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಆರಿಗಾಮಿ ಟೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಟೈ ಕಟ್ಕೊಳ್ಳೋದು ಕಷ್ಟ, ಬಟ್ ಕ್ರಾಫ್ಟಲ್ಲಿ ಟೈ ಮಾಡೋದು ಭಾಳ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಏನಂತ ನೋಡೋಣ. ಸೊ ಆರಿಗಾಮಿ ಟೈ ಮಾಡೋದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಬಂದು ಆರಿಗಾಮಿ ಶೀಟ್ ಅಷ್ಟೇ, ಬೇರೆ ಏನೇ ಥರ ಮೆಟೀರಿಯಲ್ಸ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಈಗ ಹೇಗೆ ಟೈ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ಶೀಟನ್ನ ಟ್ರಯಾಂಗಲ್ ಶೇಪಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೊ ಫೋಲ್ಡ್ ಮಾಡ್ಕೊಂಡ ನಂತರ ಓಪನ್ ಮಾಡಿ ಎರಡೂ ಕಡೆ ಕೋನ್ ಟೈಪ್ ಬರೋ ಹಾಗೆ ಹಾಫ್ ಫೋಲ್ಡ್ ಮಾಡ್ಕೋಬೇಕು. ಈಕ್ವಲಾಗಿ ಮಾಡ್ಕೋಬೇಕು ಎರಡೂ ಕಡೆ. ಸೊ ನೆಕ್ಸ್ಟ್ ಈಗ ಪೇಪರ್ನ ತಿರುಗಿಸ್ಕೊಂಡು ನಿಮ್ಮ ಕಡೆಗೆ ಫ್ರಂಟಿಗೆ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. 1-2 ಸೆಂಟಿಮೀಟರಷ್ಟು ಫೋಲ್ಡ್ ಮಾಡಿಕೊಂಡು ಮತ್ತೆ ಅಗೇನ್ 1 ಸೆಂಟಿಮೀಟರಷ್ಟು ಬ್ಯಾಕ್ ಫೋಲ್ಡ್, ಮತ್ತೆ ಅಗೇನ್ ಬ್ಯಾಕ್ ಫೋಲ್ಡಾಗಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೊ ಈ ಥರ ಫೋಲ್ಡಿಂಗ್ ಆದಮೇಲೆ ಶೀಟನ್ನು ಮತ್ತೆ ತಿರುಗಿಸ್ಕೊಂಡ್ಮೇಲೆ ಮಧ್ಯ ಇಲ್ಲೊಂದು ಲೈನ್ ಇದೆಯಲ್ಲ, ಈ ಲೈನಿಗೆ ನೀಟಾಗಿ ಎರಡೂ ಕಡೆ ಹಾಫ್ ಫೋಲ್ಡ್ ಬರೋ ಥರ ಫೋಲ್ಡ್ ಮಾಡ್ಕೋಬೇಕು. ಎರಡೂ ಕಡೆ ಮತ್ತೆ ಹಾಫ್ ಫೋಲ್ಡಿಂಗ್ ಮಾಡ್ಕೋಬೇಕು. ಹಾಫ್ ಫೋಲ್ಡಿಂಗ್ ಅಂದರೆ ಅರ್ಧದಷ್ಟು ಮರ್ಚ್ಕೋಬೇಕು. ಸೊ ಇವಾಗ ನೀಟಾಗಿ ಟರ್ನ್ ಮಾಡಿದ್ರೆ ನಿಮ್ಮ ಟೈ ರೆಡಿ ಆಗುತ್ತೆ. ಸೊ ಆರಿಗಾಮಿ ಟೈ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.